ವೈಕುಂಠ ಏಕಾದಶಿ ಸಂಪೂರ್ಣ ಕತೆ. ವೈಕುಂಠ ಏಕಾದಶಿ ಫುಲ್ ಸ್ಟೋರಿ ಇನ್ ಕನ್ನಡ. ಇಂದು ನಾವು ಕೇಳಲಿರುವ ಕತೆ ಕೇವಲ ಒಂದು ಪೌರಾಣಿಕ ಕಥೆಯಲ್ಲ. ಇದು ಮೋಕ್ಷದ ದಾರಿಯನ್ನು ತೋರಿಸುವ ಮಹಾಕತೆ. ವರ್ಷದಲ್ಲಿ ಒಂದೇ ಒಂದು ದಿನ ವೈಕುಂಠದ ಬಾಗಿಲುಗಳು ಭೂಮಿಯ ಕಡೆಗೆ ತೆರೆಯುವ ದಿನ. ಅದೇ ವೈಕುಂಠ ಏಕಾದಶಿ. ಪುರಾತನ ಯುಗದಲ್ಲಿ ದೇವತೆಗಳು ಸುಖವಾಗಿ ಆಳುತ್ತಿದ್ದ ಕಾಲದಲ್ಲಿ ಮುರ ಎಂಬ ಮಹಾ ಅಸುರ ತಪಸ್ಸಿನ ಬಲದಿಂದ ಅಪಾರ ಶಕ್ತಿ ಗಳಿಸಿದನು. ಅವನು ಇಂದ್ರಲೋಕದ ಮೇಲೆ ದಾಳಿ ಮಾಡಿ ದೇವತೆಗಳ ಶಾಂತಿಯನ್ನು ನಾಶ ಮಾಡಿದನು. ಇಂದ್ರ, ಅಗ್ನಿ, ವಾಯು, ಯಮ, ಕುಬೇರ ಎಲ್ಲರೂ ಸೇರಿ ಕೊನೆಗೆ ಶ್ರೀ ಮಹಾವಿಷ್ಣುವಿನ ಶರಣು ಹೋದರು. ವಿಷ್ಣು ದೇವರು ದೇವತೆಗಳಿಗೆ ಹೇಳಿದರು, ಅಧರ್ಮ ಎಷ್ಟೇ ದೊಡ್ಡದಾಗಿರಲಿ ಅದನ್ನು ಸಂಹರಿಸುವ ಜವಾಬ್ದಾರಿ ನನ್ನದು. ಅವರು ಚಕ್ರ, ಗದ, ಶಂಖ ಧರಿಸಿ ಮುರನ ವಿರುದ್ಧ ಯುದ್ಧಕ್ಕೆ ಹೊರಟರು. ವಿಷ್ಣು ಮುರ ಯುದ್ಧ ಬಹಳ ದಿನಗಳ ಕಾಲ ನಡೆಯಿತು. ಅಸುರ ಸೇನೆ ನಾಶವಾಯಿತು. ಆದರೆ ಮುರನು ಇನ್ನೂ ಜೀವಂತನಾಗಿದ್ದ. ದೀರ್ಘ ಯುದ್ಧದ ನಂತರ ವಿಷ್ಣು ದೇವರಿಗೆ ವಿಶ್ರಾಂತಿ ಅಗತ್ಯವಾಯಿತು. ವಿಷ್ಣು ದೇವರು ಬದರಿಕಾಶ್ರಮದ ಸಮೀಪದ ಗುಹೆಯಲ್ಲಿ ಯೋಗ ನಿದ್ರೆಯಲ್ಲಿ ತೊಡಗಿದರು. ಅದೇ ಸಮಯದಲ್ಲಿ ಮುರ ಅಸುರನು ಗುಹೆಗೆ ನುಗ್ಗಿದನು. ನಿದ್ರಿಸುತ್ತಿದ್ದ ವಿಷ್ಣುವನ್ನು ಕೊಲ್ಲಲು ಮುರನು ಕತ್ತಿ ಎತ್ತಿದ ಕ್ಷಣದಲ್ಲಿ ವಿಷ್ಣುವಿನ ದೇಹದಿಂದ ಒಂದು ದಿವ್ಯ ಪ್ರಕಾಶ ಹೊರಹೊಮ್ಮಿತು. ಆ ಪ್ರಕಾಶದಿಂದ ಜನಿಸಿದಳು ಏಕಾದಶಿ ದೇವಿ. ಅವಳು ಮುರನೊಂದಿಗೆ ಭೀಕರ ಯುದ್ಧ ನಡೆಸಿ ಅವನನ್ನು ಸಂಹರಿಸಿದಳು. ವಿಷ್ಣುದೇವರು ಎಚ್ಚರಗೊಂಡು ಹೇಳಿದರು, ನೀನು ಜನಿಸಿದ ದಿನ ಮಾರ್ಗಶಿರ ಮಾಸದ ಶುಕ್ಲ ಏಕಾದಶಿ. ಈ ದಿನ ಉಪವಾಸ ಮಾಡುವ ಭಕ್ತರಿಗೆ ವೈಕುಂಠ ಪ್ರಾಪ್ತಿ ಸಿಗಲಿ. ಆ ದಿನದಿಂದಲೇ ವೈಕುಂಠ ಏಕಾದಶಿ ಎಂಬ ಹೆಸರು ಪ್ರಸಿದ್ಧವಾಯಿತು. ಪುರಾಣಗಳ ಪ್ರಕಾರ ಈ ದಿನ ವೈಕುಂಠದ ದ್ವಾರ ತೆರೆದಿರುತ್ತದೆ. ತಿರುಪತಿ, ಶ್ರೀರಂಗಂ ಮುಂತಾದ ದೇವಾಲಯಗಳಲ್ಲಿ ವೈಕುಂಠ ದ್ವಾರ ದರ್ಶನ ನಡೆಯುತ್ತದೆ. ವ್ರತವಿಧಾನ ಮತ್ತು ಮಹತ್ವ: ದಶಮಿ ಸಾತ್ವಿಕ ಆಹಾರ, ಏಕಾದಶಿ ಉಪವಾಸ ಅಥವಾ ಫಲಾಹಾರ, ವಿಷ್ಣು ಸಹಸ್ರನಾಮ ಪಠಣ, ತುಳಸಿ ಅರ್ಚನೆ, ದ್ವಾದಶಿ ಪಾರಣೆ. ವೈಕುಂಠ ಏಕಾದಶಿ ನಮಗೆ ಹೇಳುವುದೇನೆಂದರೆ, ಒಂದು ದಿನದ ಶ್ರದ್ಧೆ ಒಂದು ಜೀವನದ ಪಾಪಗಳನ್ನು ತೊಳೆಯಬಲ್ಲದು. ಭಕ್ತಿಯೇ ಮೋಕ್ಷದ ದಾರಿ.